ಜಿಲ್ಲೆಯ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗ್ರಾಮದಲ್ಲಿ ಮಹಾರಾಷ್ಟ್ರ ಹುಲಿಯಾಗಿ ಮೆರೆದಿರುವ ಕುಂಬಾರ ಧೋಂಡಿಯವರ ಜೀವನ ಚರಿತ್ರೆ ಇದು. ಅಂದರೆ ಅವರ ಸ್ವಂತ ಅಣ್ಣನಿಗಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟ ಕುಂಬಾರಿ ಧೋಂಡಿಯವರ ಕತೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ತನ್ನ ಅಣ್ಣನ ಪ್ರಾಣ ಹೋಗಿದ್ದಕ್ಕಾಗಿ ಕುಂಬಾರ ಧೋಂಡಿ ಇಡೀ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಅಣ್ಣನಿಗೆ ಹೊಡೆದವರಿಗೆ ಎಷ್ಟು ಜನ ಹೊಡೆದಿರು ನೋಡ್ರಿ, ಅವರಿಗೆಲ್ಲ ಹೊಡಿತಾನೆ ಕುಂಬಾರ ಧೋಂಡಿ. ಮತ್ತು ಒಂದು ಊರಾಗ ಹೋಗಿ ಒಂದು ಗೌಡನ ಹತ್ರ ಹೋಗಿ ಕೆಲಸ ಮಾಡ್ತಾನೆ ಕುಂಬಾರ ಧೋಂಡಿ. ಆವಾಗ 2-3 ವರ್ಷ ಅವ್ರ ಮನ್ಯಾಗ ಕೆಲಸ ಮಾಡಿದ ಬಳಿಕ ಅಲ್ಲಿ ಏನಾತಂದ್ರೆ ಗೌಡನ ಮನಸ್ಸು ಫರಕ್ಕಾಗಿ ಸ್ವಂತ ಅವನ ಮಗಳಿಗೆ ಕೊಡ್ಬೇಕಂತೇಳಿ ಅವ ನಿರ್ಧಾರ ಮಾಡ್ತಾನೆ ಗೌಡ. ಆವಾಗ ಕುಂಬಾರ ಧೋಂಡಿ ಅಂತಾನೆ, ಹೆಣ್ಣಿನ ಆಸೆ ಪಟ್ಟು ನಾನು ನಿನ್ನ ಮನ್ಯಾಗ ದುಡ್ಡಿಗತ್ತಿಲ್ಲಪ್ಪ, ನಂದು ಹೆಸರು ಹೇಳೋ ಟೈಮ್ ಬರ್ತತೇಳಿ, ಇವತ್ತು ನನ್ನ ಹೆಸರು ಹೇಳೋ ಟೈಮ್ ಬರ್ತತೇಳಿ ನಾ ಕುಂಬಾರ ಧೋಂಡಿ ಇದ್ದೀನಂತೆ ಅವಾಗ ಹೇಳ್ತಾನೆ. ಅವಾಗ ಅವನು ಆದಿದ್ದೆಲ್ಲ ಅಣ್ಣನ ಕಥೆಯೆಲ್ಲ ಹೇಳ್ತಾನೆ ಗೌಡನ ಮುಂದೆ. ಅವಾಗ ಗೌಡತ್ತನ ಇದ್ದರೆ ಇರಬೇಕಪ್ಪ, ನಿನ್ನಂಥವ ಇದ್ದರೆ ಇರಬೇಕು ಇಂಥ ಮಗ, ಅಣ್ಣನಿಗೋಸ್ಕರ ಇಷ್ಟೆಲ್ಲ ನೀನು ಕಷ್ಟಪಟ್ಟು ನಮ್ಮ ಮನ್ಯಾಗೆ ಹಾಳಾಗಿ ದುಡಿದಿದ್ದಿ, ಇಂಥ ಮಗ ಇದ್ದರೆ ಇರಬೇಕಂತೇಳಿ ಗೌಡ ಅಂದ ಬಳಿಕ ನನಗೆ ಬರೀ ಒಂದು ಬಂದೂಕು ಬೇಕಾಗ್ಯದ, ಬಂದೂಕಿಟ್ಟು ಇಸ್ಬಿಟ್ಟು ಕೊಡ್ರಿ ಅಂತೇಳಿ ಕುಂಬಾರ ಧೋಂಡಿ ಅಂದಾಗ ಅವಾಗೇ ಹೋಗ್ತಾರೆ ಅವ್ರು ಹೈದರಾಬಾದ್ ಊರಿಗೆ. ಹೈದರಾಬಾದ್ಗೆ ಹೋಗಿ ಅವ ಗೌಡತ್ತಾನ, ಒಂದು ಬಂದೂಕು ಯಾಕೆ ನಿಂಗೆ 1000 ಬಂದೂಕು ಇಸ್ಕೊಂಡು ಕೊಡ್ತೀನಿ, ಇವತ್ತೇ ಹೋಗಮ್ಮ ನಡಿ ಅಂತೇಳಿ ಹೋಗಿ ಬಂದೂಕೆಲ್ಲ ಇದು ಮಾಡಿ ಆವಾಗ ಸ್ವಂತ ಗೌಡನ ಮಗಳಿಗೇನು ಕೊಡ್ಲಿಕ್ಕೆ ತಯಾರು ಮಾಡ್ತಿದ್ರು ನೋಡ್ರಿ ಅವನಿಗೆ, ಕುಂಬಾರ ಧೋಂಡಿಗೆ. ಆವಾಗ ಆ ಹೆಣ್ಣು ಮಗಳು ಕಣ್ಣಾಗ ನೀರು ತಂದು, ಹೋಗಿ ಬಾರಪ್ಪ ನಿನಗೆ ಜಯವಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾಳೆ. ಹೋಗಿ ಬಾ ಅಣ್ಣ ನಿನಗೆ ಜಯವಾಗಲಿ ಅಂತೇಳಿ ಆಶೀರ್ವಾದ ಮಾಡಿದಾಗ ಕುಂಬಾರ ಧೋಂಡಿಗೆ ಅವಾಗ ಕಣ್ಣ ನೀರು ಬರ್ತಾವೆ. ಅಲ್ಲಿಂದ ಸೀದಾ ಹೋಗ್ತಾನೆ ಅವ್ರ ಊರಿಗೆ. ಸೀದಾ ಹೋಗಿ ಅವ್ರ ಅಣ್ಣನ ಹತ್ರ ಅವರ ಅಣ್ಣನ ಗೋರಿಗೆ ಬೇಡ್ಕೊಂಡು, ಹಣೆ ಹಚ್ಚಿ ಬೇಡ್ಕೊಂಡು ಅಣ್ಣನ ಗೋರಿ ಮ್ಯಾಗ ತಲೆ ಇಟ್ಟು ಮಕ್ಕೋತಾನೆ. ಆವಾಗ ಅಣ್ಣ ಕನಸಿನ್ಯಾಗ ಬರ್ತಾನೆ. ಕನಸಿನ್ಯಾಗ ನಿಜ ರೂಪ ತೋರಿಸ್ತಾನೆ ಅಣ್ಣಂದು. ಆವಾಗ ಎದ್ದು ಧೋಂಡಿಗೌಡತ್ತಾನ, ನಿಜ ಧನ್ಯ ನನಗೆ ಕನಸಿನ್ಯಾಗ ನಿನ್ನ ಮುಖ ನಂಗೆ ತೋರಿಸಿದೆ ಅಂತೇಳಿ. ಅವಾಗ ಮತ್ತು ಅಲ್ಲಿಂದನೇ ಅವ್ರಿಗೆ 8 ಜನ ಏನು ಹೊಡೆದಿದ್ರು ನೋಡ್ರಿ ಸಿದ್ದರಾಮಗೌಡಗ, ಅವ್ರಿಗೆ ಹೋಗಿ ಹೊಡಿಬೇಕಂತೇಳಿ ಕುಂಬಾರ ಧೋಂಡಿ ಅವತ್ತೇ ನಿರ್ಧಾರ ತಗೊಂಡು ಹೋಗ್ತಾನೆ. ಅವ್ರು ಎಲ್ಲೆಲ್ಲಿ ಇರ್ತಾರ ಅಲ್ಲೆಲ್ಲಿ ಆ ಊರಿಗೆ ಹೋಗ್ತಾನೆ. ಹೋಗಿ ಅವ್ರಿಗೆಲ್ಲರಿಗೆ ಹೊಡಿತಾನೆ ಕುಂಬಾರ ಧೋಂಡಿ. ನೋಡ್ರಿ ಎಂಥ ಮಹಾರಾಷ್ಟ್ರದಲ್ಲಿ ಎಂಥ ಹುಲಿಯಾಗಿ ಹುಟ್ಟಿರಬೇಕು. ಯಾಕಂದರೆ ಅವ್ರ ಥರ ಈಗ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ನೋಡಿದ ತಕ್ಷಣವೇ ಮನಸ್ಸು ಕರಗಿ ಹೋಗುವಂಥ ಕಾಲ ಇದು. ಆದರೂ ಕೂಡ ಅಷ್ಟೆಲ್ಲ ಹೆಣ್ಣು ಮದುವೆ ಆಗಂದ್ರೂ ಕೂಡ ಅವನು ಒಲ್ಲಂತ ಅವನು ಹಿಡಿದು ಛಲ ಸಾಧಿಸ್ತಾನಲ್ಲ, ಅದು ನಿಜಕ್ಕೂ ಗ್ರೇಟು. ಕುಂಬಾರ ಧೋಂಡಿ ಹಾಡಿನ ಮೂಲಕ ಹೊರ ತಂದಿದ್ದಾರೆ ಗೀಗಿ ಪದಗಳು. ಈಗಂತೂ ಗೀಗಿ ಪದಗಳು ಕುಂಬಾರ ಧೋಂಡಿಯವರು ಎಲ್ಲರೂ ಗೀಗಿ ಪದಗಳು ಕೇಳಿದ್ದೀರಿ. ಈ ಕಥೆನಲ್ಲಿ ನಾನು ಹೇಳೋದೇನಪ್ಪ ಅಂದರೆ, ಇದ್ದರೆ ಇರಬೇಕು ಇಂಥ ಹುಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಂದು ಮೊದಲು ಇದೇ ಚಾನಲಲ್ಲಿ ಮೊದಲು ಕುಂಬಾರ ಧೋಂಡಿಯವ್ರ ಜೀವನ ಚರಿತ್ರೆ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಅದಕ್ಕಾಗಿ ಮುಂದಿನ ವಿಡಿಯೋ ಅದು ಅರ್ಧಕ್ಕೆ ಉಳಿದಿತ್ತು. ಅದಕ್ಕಾಗಿ ಈ ವಿಡಿಯೋ ಇನ್ನೂ ಭಾಳ ಇದೆ ಅವ್ರ ಸ್ಟೋರಿ. ಆದರೂ ಇದನ್ನಷ್ಟೇ ಸ್ವಲ್ಪನೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇನ್ನೊಂದು ಭಾಗ ಹಾಕ್ತೀನಂತ ಅವಾಗ ಹೇಳಿದ್ದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೇಳ್ತಾಯಿದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.